ನಮ್ಮ SSCITಯಲ್ಲಿ ಹಿಡನ್ ಕೆರೆ ಇದೆ ಗೊತ್ತಾ ನಿಮ್ಗೆ? ತೋರಿಸ್ತೀನಿ ಬನ್ನಿ. ಗುರುವನ್ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಫಂಕ ಕಟಿಂಗ್ ಮಾಡಿಸಿ ಪೀಸ್ ಕಾಲೇಜ್ ಕೊಟ್ಟೆ. ಅಣ್ಣ ಈ ಲೋಪಾರ್ ನನ್ನ ಮಕ್ಕಳ ಅಣ್ಣ ಈ ನಮ್ಮೂರಾಗ ದೇವ್ರಣ್ಣ ಬದುಕಾಗಲ್ಲ ಇವರಿಂದ. ಹುಡುಗರ್ನೆಲ್ಲ ಇಕ್ಕೊಂಡು ಇಂಟರ್ವ್ಯೂಗಳು ಮಾಡ್ತಾ ಇರೋ ಸಣ್ಣ ನನ್ನ ಮಕ್ಕಳಿಗೆ ಕೆರ್ದಾಗ ಕೊಡಿ. ನಾನು ಇದ್ರಲ್ಲೇ ವ್ಲಾಗ್ಸ್ ಮಾಡ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗೋದ್ರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಾಯ್ತು. ಪೀಪಲ್ ಏನೋ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ರೆಕಗ್ನೈಸ್ ಮಾಡ್ತಾರೆ, ನಾನು ಯೂಟ್ಯೂಬ್ ಅಲ್ಲೂ ಮಾಡ್ಬೇಕಲ್ವಾ? ಅದಕ್ಕೆ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋದಲ್ಲ, ಯೂಟ್ಯೂಬ್ ಅಲ್ಲೂ ಮಾಡೋಣ ಅಂತ ಅನ್ಕೊಂತಾ ಇದೀನಿ. ಇವಾಗ ನಾನು ವಿಜಯಪುರದಲ್ಲಿರೋ ಈ ಚೌಟ್ರಿ ಬಗ್ಗೆ ಮಾತಾಡ್ಬೇಕು, ಬಟ್ ಈ ವ್ಲಾಗ್ ಅಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮಾತಾಡ್ತೀನಿ. ಇವನ್ ಹೆಸರನ್ನ ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ಏನ್ ಚೇಂಜ್ ಆದ್ರೂ ನಮ್ಮ ಗೌರ್ಮೆಂಟ್ ಬಸ್ಗಳ ಪರಿಸ್ಥಿತಿ ಅಂತೂ ಚೇಂಜ್ ಆಗಲ್ಲ. 50 ಸೀಟಲ್ಲಿ 150-180 ಜನ ಹಾಕಿಲ್ಲ ಅಂದ್ರೆ ಗೌರ್ಮೆಂಟ್ ಬಸ್ ಏನಲ್ಲ. ಇಷ್ಟು ಕಷ್ಟದಲ್ಲೂ ನಾವು ಹೋಗಿ ಓದ್ತಾ ಇದೀವಿ ಅಂದ್ರೆ ನಮ್ಗೊಂದು ನೋಬಲ್ ಅವಾರ್ಡ್ ಕೊಡ್ಲೇಬೇಕು. ತುಂಬಾ ದಿನ ಆದ್ಮೇಲೆ ಕೋಲಾರ್ ಗ್ಯಾಂಗೆಲ್ಲ ಒಂದೇ ಸಲ ಜೊತೆಗೆ ಬರ್ತಾ ಇರೋದು. ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ಲಿಪ್. ಕಾಲೇಜಿಗೆ ಬೇಕಾದ್ರೆ ಬರೋದ್ ಬಿಟ್ಬಿಡ್ತೀವಿ, ಊಟ ಮಾಡದೆ ಬರಲಿಲ್ಲ ಅಂದ್ರೆ ನೆಮ್ಮದಿನೇ ಇಲ್ಲ. ಬ್ರೇಕ್ ಸಿಕ್ಕಿದ್ರೆ ಸಾಕು ಹಿಂಗೆ ಏವಿಯೇಟರ್ ಬಂದ್ಬಿಡ್ತಾರೆ. ಏನ್ ಹೇಳ್ತೀರಿ ಅವ್ರಿಗೆಲ್ಲ? ಇವತ್ತಿಂದ 1 ನಿಮಿಷಕ್ಕೆ ಇನ್ಸ್ಟಾಗ್ರಾಮ್ ಬ್ಲಾಗ್ ಎಂಡ್ ಆಗುತ್ತೆ, ಹಾಗೆ ಅದೇ ಕಂಟಿನ್ಯೂ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ನನ್ನ ಕತೆಗಳು ವ್ಯತೆಗಳು ಎಲ್ಲ ನೋಡ್ಬೇಕಂದ್ರೆ ಯೂಟ್ಯೂಬ್ ಬನ್ನಿ. ಇಂಥ ಪ್ರತಿಭೆಗಳನ್ನ ಅವಾಗ ತೋರಿಸ್ತಾ ಇರ್ತೀನಿ. ಬೇಜಾರಾದಾಗ ಹಿಂಗ್ ನನ್ನ ಮಕ್ಕಳನ್ನ ತೋರಿಸ್ತೀನಿ. ನಿಮ್ಗೆ ಬೇಜಾರಾದಾಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಡಿ. ಕಾಮಿಡಿ ಅಂದ್ರೆ ಏನು ಅಂತ ನಾನು ಅಲ್ಲಿ ತೋರಿಸ್ತೀನಿ. ನಾನು ಈ ಡೈಲಾಗ್ ಹೇಳ್ತಾ ಇರೋದಕ್ಕೆ ಅವ್ನು ನಗು ಬರ್ತೈತೆ. ಏನ್ ಹೇಳ್ತೀರಾ? ಮಧ್ಯಾಹ್ನ ಆಚೆ ಹೋಗೋದಕ್ಕಿಂತ ಕಾಲೇಜಲ್ಲೇ ಕುತ್ಕೊಂಡು ಒಂದು ಮ್ಯಾಚ್ ಗೇಮ್ ಆಡ್ಬಿಟ್ಟು ಪೀಸ್ ಆಗಿ ಫ್ರೆಂಡ್ಸ್ ಜೊತೆ ಊಟ ಮಾಡಿದ್ರೇನೆ ಒಂದು ಖುಷಿ. ನನ್ನ ಬ್ಲಾಗ್ ದೊಡ್ಡದಾಗ್ಬಿಡುತ್ತೆ ಅಂತ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಇನ್ಮೇಲೆ ಹಾಕೊಂಡು ಇಂಥವನ್ನೆಲ್ಲ ಜಡಿತಾ ಇರೋದಯ್ಯ. ನಮ್ಗೆ ಆಶ್ಚರ್ಯವಾದ ಸುದ್ದಿ ಏನಂದ್ರೆ ಇವತ್ತು ನಮ್ಗೆ ರೆಮಿಡಿಯಲ್ ಕ್ಲಾಸ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 4:15 ಆಗ್ಬಿಟ್ಟಿತ್ತು. ಬೇಜಾರಾದಾಗ್ಲೆಲ್ಲ ಕ್ಯಾಮ್ರಾ ಹಿಡ್ಬಿಡ್ತೀನಿ, ಬಟ್ ವಾಯ್ಸ್ ಕೊಡೋಷ್ಟೊತ್ತಿಗೆ ಬೈಕ್ ಬರ್ತೈತೆ. ಏನ್ ಗೊತ್ತಾ? ಮನ್ಸು. ಎಲ್ಬೋರ್ಡ್ ಗಾಡಿಗಳೆಲ್ಲ ರೋಡಿಗೆ ಬಂದ್ಮೇಲೆ ಆಕ್ಸಿಡೆಂಟ್ ಜಾಸ್ತಿ ಆಗಿರೋದು. ಮನ್ಸು ಹೆಂಗೋ ಹಾಳಾಗೋಗಿತ್ತು. ಸ್ವಲ್ಪ ಶಿವನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ನಮ್ ವಿಜಯಪುರದವ್ರಿಗೆ ಗೊತ್ತಿರುತ್ತೆ ಇದು ಯಾವ ದೇವಸ್ಥಾನ ಅಂತ. ಗೊತ್ತಿದ್ರೆ ಕಮೆಂಟ್ ಹಾಕಿ. ನಾನು ಯೂಟ್ಯೂಬ್ ಬ್ಲಾಗು ಫಸ್ಟ್ ಆಗ್ತಾ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ಸಾಂಗ್ ಆಗ್ಬೇಕೋ ಇಲ್ಲೋ ಗೊತ್ತಿಲ್ಲ. ಇಷ್ಟೊತ್ತು ನೋಡಿದಕ್ಕೆ ನಿಮ್ಗೆಲ್ಲ ಶಿವಪ್ಪ ಒಳ್ಳೇದ್ ಮಾಡ್ಲಿ.